ಹುಕ್ಕೇರಿ ಪೊಲೀಸ್ ಠಾಣೆಯನ್ನ ಢೀಲ್ ಜಾಗವನ್ನಾಗಿ ಮಾಡಿಕೊಂಡ್ರ ಪಿಎಸ್ಐ. ಠಾಣೆಯಲ್ಲೇ ಜಾನುವಾರು ವ್ಯಾಪಾರಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮಧ್ಯೆ ಡೀಲ್. ಹುಕ್ಕೇರಿ ಪೊಲೀಸ್ ಠಾಣೆಯನ್ನ ಡೀಲ್ ಜಾಗವನ್ನಾಗಿ ಮಾಡಿಕೊಂಡ್ರ ಪಿಎಸ್ಐ. ಠಾಣೆಯಲ್ಲೇ ಜಾನುವಾರು ವ್ಯಾಪಾರಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮಧ್ಯೆ ಡೀಲ್. 30,000 ಡೀಲ್ಗೆ ಮಧ್ಯಸ್ಥಿಕೆಯನ್ನ ವಹಿಸಿದ್ದು ಪಿಎಸ್ಐ ನಿಖಿಲ್ ಕಾಂಬ್ಳೆ. ಏನಾಗಿದೆ ಎಂಬುದನ್ನ ಮೇಲಧಿಕಾರಿಗಳ ಗಮನಕ್ಕೂ ತಾರದಂತಹ ನಿಖಿಲ್ ಕಾಂಬ್ಳೆ ಗಡಿಪಾರಾದ ರೌಡಿ ಶ್ರೀರಾಮ ಸೇನೆಯ ಕಾರ್ಯಕರ್ತ ಮಹಾವೀರ್ ಬಿಟ್ಟು ಕಳಿಸಿದ್ದಂತಹ ಪಿಎಸ್ಐ. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ನಿಖಿಲ್ ಕಾಂಬ್ಳೆಗೆ ಅಮಾನತು. ಬೆಳಗಾವಿಯ ಎಸ್ಪಿ ಭೀಮಾಶಂಕರ್ ಗುಳೇದ್ ಅವರಿಂದ ಅಮಾನತ್ತು ಆದೇಶ. ಆದರೆ ಇದನ್ನ ಖಂಡಿಸಿ ನಾಳೆ ಇಂಗಳಿ ಚಲೋಗೆ ಕರೆ ಕೊಟ್ಟಿರುವಂತಹ ಶ್ರೀರಾಮ ಸೇನೆ. ಆಗ್ಲೇ ಮಾತಾಡ್ತಾ ಇದ್ದೆ, ಡೀಲ್ ಮಾಡಿರುವಂತ ಪೊಲೀಸರಿಗೆ ಏನ್ ಹೇಳಬೇಕು ಅಂತ ಹೇಳಿ. ಈಗ ನೋಡಿ, ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಡೀಲ್ ಜಾಗವನ್ನಾಗಿ ಆ ಒಂದು ಪೊಲೀಸ್ ಠಾಣೆಯನ್ನ ಕನ್ವರ್ಟ್ ಮಾಡಿದ್ದಂತಹ ಆಫೀಸರ್ಸ್ಗಳು ಠಾಣೆಯಲ್ಲಿ ಜಾನುವಾರು ವ್ಯಾಪಾರಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮಧ್ಯೆ ಡೀಲ್ ಅನ್ನ ಕುದುರಿಸಿದ್ದಂತೆ. 30,000 ಡೀಲ್ಗೆ ಮಧ್ಯಸ್ಥಿಕೆಯನ್ನ ವಹಿಸಿದ್ದು ಮತ್ಯಾರೂ ಅಲ್ಲ ವೀಕ್ಷಕರೇ. 30,000 ಡೀಲ್ಗೆ ಮಧ್ಯಸ್ಥಿಕೆಯನ್ನ ವಹಿಸಿದ್ದು ಮತ್ಯಾರೂ ಅಲ್ಲ ಪಿಎಸ್ಐ ನಿಖಿಲ್ ಕಾಂಬ್ಳೆ. ಏನಾಗಿದೆ ಎಂಬುದನ್ನ ಮೇಲಧಿಕಾರಿಗಳ ಗಮನಕ್ಕೆ ಬಾರದ ರೀತಿಯಲ್ಲಿ ಕೆಲಸವನ್ನ ಮುಗಿಸಿದ್ದಂತಹ ನಿಖಿಲ್ ಕಾಂಬ್ಳೆ ಗಡಿಪಾರಾದ ರೌಡಿ ಶ್ರೀರಾಮ ಸೇನೆ ಕಾರ್ಯಕರ್ತ ಮಹಾವೀರನ್ನ ಬಿಟ್ಟು ಕಳಿಸಿದ್ದದ್ದು ಯಾರು? ಇದೇ ಪಿಎಸ್ಐ. ಎಲ್ಲ ಅಂಶಗಳನ್ನ ಪರಿಗಣಿಸಿ ನಿಖಿಲ್ ಕಾಂಬ್ಳೆಯನ್ನ ಅಮಾನತು ಮಾಡಲಾಗಿತ್ತು. ಬೆಳಗಾವಿಯ ಎಸ್ಪಿ ಭೀಮಾಶಂಕರ್ ಗುಳೇದ್ ಅವರಿಂದ ಅಮಾನತು ಆದೇಶ. ಆದ್ರೆ ಇದನ್ನ ಖಂಡಿಸಿ ನಾಳೆ ಚಿಂಚೋಳಿ ಗ್ರಾಮದಲ್ಲಿ ಚಿಂಚೋಳಿ ಚಲೋ ಅಂತ ಹೇಳಿ ಕರೆ ಕೊಟ್ಟಿರುವಂತಹ ಶ್ರೀರಾಮ ಸೇನೆ. ಪಿಎಸ್ಐ ನಿಖಿಲ್ ಕಾಂಬ್ಳೆ ಪುರಾಣ ಇಲ್ಲಿಗೆ ನಿಲ್ಲಲ್ಲ ಸ್ವಾಮಿ. ಹೋದ ಕಡೆಯಲ್ಲೆಲ್ಲ ಕೆಟ್ಟ ಹೆಸರನ್ನ ತಂದುಕೊಂಡಿದ್ದಂತಹ ನಿಖಿಲ್ ಕಾಂಬ್ಳೆ ಗದಗ ಜಿಲ್ಲೆಯ ನರೇಗಲ್ ಪೊಲೀಸ್ ಠಾಣೆಯಲ್ಲಿದ್ದಾಗಲೂ ಕೂಡ ಎಡವಟ್ಟು ದೂರು ನೀಡಲು ಬಂದಿದ್ದಂತಹ ಯುವತಿಯ ಜೊತೆಗೆ ಅನುಚಿತ ವರ್ತನೆ, ಯುವತಿಗೆ ಚುಡಾಯಿಸಿದ್ದ ಅಂತ ಹೇಳಿ ಎತ್ತಂಗಡಿ ಆಗಿದ್ದಂತಹ ನಿಖಿಲ್ ಕಾಂಬ್ಳೆ ಪೊಲೀಸರೇ ಹಿಂಗ ಮಾಡಿದ್ರೆ ಹಿಂಗೆ ಏನೋ ಹೇಳ್ತಾರಲ್ಲ, ಬೇಲಿನೇ ಎದ್ದು ಹೊಲ ಮೇದಿತ್ತಂತೆ ಅಂತ. ವಿಜಯಪುರದಲ್ಲೂ ಕೂಡ ಬೈಕ್ ಸವಾರರಿಂದ ಹಣ ವಸೂಲಿ ಆರೋಪ. ಸಾರ್ವಜನಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಎತ್ತಂಗಡಿ ಮಾಡಿದ್ರು. ಯಾವ ಕಡೆಗೆ? ಬೆಳಗಾವಿಯ ಇಂಗಳಿಗೆ. ಅಲ್ಲೂ ಕೂಡ ಈಗ ಎಡವಟ್ಟು ಮಾಡಿಕೊಂಡಿದ್ದಾರೆ. ಪಿಎಸ್ಐ ನಿಖಿಲ್ ಕಾಂಬ್ಳೆ ಪುರಾಣ ಎಲ್ಲಿಗೆ ನಿಲ್ಲಿಲ್ಲ. ಹೋದ್ ಕಡೆ ಎಲ್ಲ ಕೆಟ್ಟ ಹೆಸರನ್ನ ತೆಗೆದುಕೊಂಡಿದ್ದಂತಹ ನಿಖಿಲ್ ಕಾಂಬ್ಳೆ ಗದಗ ಜಿಲ್ಲೆಯ ನರೇಗಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಎಡವಟ್ಟನ್ನ ಮಾಡಿಕೊಂಡಿದ್ರು. ದೂರು ನೀಡಲಿಕ್ಕೆ ಬಂದಿದ್ದಂತಹ ಯುವತಿಯ ಮೇಲೆ ಅನುಚಿತ ವರ್ತನೆ, ಯುವತಿಗೆ ಚುಡಾಯಿಸಿದ್ದು ಅಂತ ಹೇಳಿ ಅಲ್ಲಿನ ಎತ್ತಂಗಡಿ ಮಾಡಲಾಗಿತ್ತು. ವಿಜಯಪುರದಲ್ಲೂ ಕೂಡ ಬೈಕ್ ಸವಾರರಿಂದ ಹಣವನ್ನ ವಸೂಲಿ ಮಾಡಿರುವಂತಹ ಆರೋಪ ಕೂಡ ಇವರ ಮೇಲಿದೆ. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿಯುವುದಕ್ಕೆ ಕಾಣಿಸ್ತಾ ಇಲ್ಲ. ಈಗ ಇಂಗಳಿ ಚಲೋ ಯಾತ್ರೆಯನ್ನು ಶ್ರೀರಾಮ ಸೇನೆಯವರು ಮಾಡ್ಕೊಂಡಿದ್ದಾರೆ. ಇವರು ಅಮಾನತ್ ಮಾಡಿದ್ದ ಕಾರಣದಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.